ಗುಡ್ ಮಾರ್ನಿಂಗ್ ಮೈ ಡೇ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ವಿಡಿಯೋ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ನೀವು ಟೈಟಲಲ್ಲಿ ನೋಡಿರ್ತೀರಾ. ಸೊ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತಿನ ಟಾಪಿಕ್ಕಿನ್ನ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಮೆಂಟ್ಗಳು ಬರ್ತಾ ಇಲ್ಲ. ಸೊ ಆದಷ್ಟು ನನಗೆ ಏನಾದರೂ ತಿದ್ದುಪಡಿ ಇತ್ತು ಅಂದ್ರೂ, ಅಟ್ಲೀಸ್ಟ್ ಏನಾದರೂ ಚೇಂಜಸ್ ಮಾಡಬೇಕಂದ್ರೂ ನೀವು ಕಮೆಂಟ್ ಮೂಲಕ ಹೇಳಿದ್ರೇ ನನಗೆ ಗೊತ್ತಾಗೋದು. ಅದೇ ಒಳ್ಳೆ ಮೋಟಿವೇಶನ್ ಕೂಡ ಸಿಗೋದು. ಸೊ ಆದಷ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಆದಷ್ಟು ಎಲ್ಲೆಲ್ಲಿ ಏನಾದರೂ ತಿದ್ದುಪಡಿ ಇತ್ತು ಅಂದ್ರೇನು ನನಗೆ ಕಮೆಂಟ್ ಮೂಲಕ ನನಗೆ ಹೇಳಿ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಸೊ ನನ್ನ ಚಾನಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಅಂತ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕರ್ನಾಟಕ ಸಂಗಮ ಸೀರೀಸ್ಗೆ ಹೆಚ್ಚಿಗೆ ಸಪೋರ್ಟ್ ಅಂತೂ ಸಿಗ್ತೈತೆ. ಇನ್ನೂ ಹೆಚ್ಚಿಗೆ ಸಪೋರ್ಟ್ ಕೇಳುತ್ತಾ ಇವತ್ತಿನ ಬ್ಲಾಗ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಮಡಿಕೇರಿ KSRTC ಬಸ್ ಸ್ಟಾಪು. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಪಾಣಿಯ ಅಂತ ಒಂದು ಊರು. ಸೊ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಕರ್ನಾಟಕದ ಐಕಾನ್ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಒಂದು ಗ್ಲಾಸ್ ಬ್ರಿಡ್ಜ್ ಇದೆಯಂತ ಕೇಳ್ಪಟ್ಟೆ. ಸೊ ಆ ಗ್ಲಾಸ್ ಬ್ರಿಡ್ಜನ್ನ ನೋಡೋಣ ಅಂತ ನನ್ನೊಂದು ಇಂಟೆನ್ಷನ್ ಇದೆ. ಸೊ ಅದರಿಂದ ನಾನು ಇವತ್ತು ನಾನು ಟೆಂಪಲ್ ಸೀರೀಸ್ ಮಾಡ್ತಾಯಿಲ್ಲ, ಒಂದು ಐಕಾನ್ ಆಗಿರೋ ಬ್ರಿಡ್ಜ್ನ ಕವರ್ ಮಾಡೋಣ ಅಂತ. ಬನ್ನಿ, ನನ್ನ ಜೊತೆ ನೀವು ಟ್ರಾವೆಲ್ ಮಾಡ್ಕೊಂಡು ನೋಡ್ಕೊಂಡು ಬರೋಣ. ಬನ್ನಿ, ಇವತ್ತು ಮಡಿಕೇರಿಯಿಂದ ಪಾನಿಯವರೆಗೂ ಒಂದು ಜರ್ನಿ, ಅದು ಭಾಗಮಂಡಲ ರೂಟಲ್ಲಿ ಇದೆಯಾ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅಲ್ಲಿಗೆ ಹೋಗಿ ಬರೋಣ. ನನ್ನ ಜೊತೆನೇ ಟ್ರಾವೆಲ್ ಮಾಡಿ ಬನ್ನಿ. ಮಡಿಕೇರಿ ಗ್ಲಾಸ್ ಬ್ರಿಡ್ಜ್ ಕತೆ ಮತ್ತು ವಿಶೇಷತೆ. ಮಡಿಕೇರಿ ಗ್ಲಾಸ್ ಬ್ರಿಡ್ಜ್ ಕೊಡಗು ಜಿಲ್ಲೆಯ ಮಡಿಕೇರಿ ನಗರದ ಸಮೀಪದಲ್ಲಿರುವ ನವೀನ ಆಕರ್ಷಣೆಯಾಗಿದೆ. ಇದು ಮಲೆನಾಡಿನ ಪ್ರಕೃತಿಯ ನಡುವೆ ದಟ್ಟ ಕಾಡುಗಳ ನಡುವಲ್ಲಿ ದೃಶ್ಯವೈಭವವನ್ನು ಸಮರ್ಪಕವಾಗಿ ಅನುಭವಿಸಲು ನಿರ್ಮಿಸಲಾಗಿರುವ ಪ್ಯಾನೋರಾಮಿಕ್ ಗ್ಲಾಸ್ ವಾಕ್ವೇ ಬ್ರಿಡ್ಜ್ ಆಗಿದೆ. ಈ ಬ್ರಿಡ್ಜ್ನ ತಲೆ ಮೇಲೆ ನಿಲ್ಲುವಾಗ ಕಾಲು ಕೆಳಗೆ ಕಾಣುವಂತೆ ಪೂರ್ತಿ ಗ್ಲಾಸ್ನಿಂದ ನಿರ್ಮಿಸಲಾಗಿದೆ. ಇದು ಪ್ರವಾಸಿಗರಿಗೆ ತಲ್ಲಣ, ಉತ್ಸಾಹ ಮತ್ತು ಸಾಹಸದ ಅನುಭವ ನೀಡುತ್ತದೆ. ಒಂದು ಕಡೆ ದಟ್ಟ ಅರಣ್ಯ, ಮತ್ತೊಂದು ಕಡೆ ಕಣಿವೆಗಳು ಹಾಗೂ ಕದಂಬ ಮರಗಳ ನಡುವೆ ಈ ಸೇತುವೆ ನಿಮಗೆ ಮಲೆನಾಡಿನ ಅನನ್ಯ ಅನುಭವವನ್ನು ಉಂಟುಮಾಡುತ್ತದೆ. ಇತಿಹಾಸ ಮತ್ತು ಉದ್ದೇಶ. ಮಡಿಕೇರಿ ಟೂರಿನ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಹಾಗೂ ಹೊಸ ಪ್ರಯತ್ನವಾಗಿ ಖಾಸಗಿ ರಿಸೋರ್ಟ್ ಅಥವಾ ಪ್ರವಾಸೋದ್ಯಮ ಸಂಸ್ಥೆಯ ಮೂಲಕ ಈ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣಗೊಂಡಿದೆ. ಸುಮಾರು 2023-24ರ ಹೊತ್ತಿಗೆ ಈ ಸೇತುವೆ ಸಾರ್ವಜನಿಕರಿಗಾಗಿ ತೆರೆದಿಡಲಾಯಿತು. ಇದು ಬಹುಶಃ ಕೊಡಗು ಭಾಗದಲ್ಲಿ ಮೊದಲ ಬಾರಿಗೆ ನಿರ್ಮಿಸಲಾದ ಗ್ಲಾಸ್ ಸೇತುವೆ ಎಂದು ಪರಿಗಣಿಸಲಾಗಿದೆ. ಈ ಸೇತುವೆ ಪ್ರವಾಸಿಗರಲ್ಲಿ ಸಾಹಸಮಯ ಪ್ರವಾಸಕ್ಕೆ ಒತ್ತಾಸೆ ನೀಡಿದೆ. ಸ್ಥಳ ಮತ್ತು ಪ್ರವೇಶ ಮಾಹಿತಿ. ಸ್ಥಳ: ಮಡಿಕೇರಿ ತಾಲೂಕಿನ ಎಕ್ಸ್ಪ್ಲೋರ್ ಕ್ರೇಸ್ಟ್ಲೈನ್ ಅಥವಾ ಸಮೀಪದ ಪೈಸಾಂಗಡಿ ಅಥವಾ ಮಡಪಾಡಿ ಭಾಗದ ರಿಸೋರ್ಟ್ಗಳಲ್ಲಿ ಈ ಗ್ಲಾಸ್ ಸೇತುವೆ ಕಾಣಬಹುದು. ಕಳೆದ ಮಾಹಿತಿಗಳ ಆಧಾರದ ಮೇಲೆ ಪ್ರವೇಶ ಶುಲ್ಕ ₹100, ₹300. ಸ್ಥಳದ ಪ್ರಕಾರ ಬದಲಾಗಬಹುದು. ಟೈಮಿಂಗ್: ಬೆಳಿಗ್ಗೆ 9 ರಿಂದ ಸಂಜೆ 6ರವರೆಗೆ. ಅದು ಏಕೆ ವಿಶೇಷ? ಗ್ಲಾಸ್ ತಳಮಟ್ಟದಿಂದ ನೋಟ, ಕಾಲಿನಿಂದ ಕೆಳಗೆ ಬಾಳಿಕೊಳ್ಳುವ ದಿಟ್ಟ ದೃಶ್ಯ, ತಡೆರಹಿತ ನೋಟಗಳು, ಮಲೆನಾಡು ನೇರವಾಗಿ ನಿಮ್ಮ ಕಣ್ಣ ಮುಂದೆ. ಫೋಟೋ ಮತ್ತು ವಿಡಿಯೋ ಪ್ರಿಯರ ಸ್ವರ್ಗ. ಇತರೆ ಆಕರ್ಷಣೆಗಳು ಸಮೀಪದಲ್ಲಿ: ಅಬ್ಬೆ ಫಾಲ್ಸ್, ರಾಜಾಸಿ, ಓಂಕಾರೇಶ್ವರ ದೇವಾಲಯ, ಮಡಿಕೇರಿ ಕೋಟೆ. ಮಡಿಕೇರಿ ಗ್ಲಾಸ್ ಬ್ರಿಡ್ಜ್ ಸಂಪೂರ್ಣ ಕಥೆ ಮತ್ತು ಅನುಭವ. ಮಡಿಕೇರಿ ನಗರವು ಈಗ ನವೀನ ಪ್ರವಾಸಿ ಆಕರ್ಷಣೆಗಳಿಂದ ಕೂಡಿದ್ದು, ಅದರಲ್ಲಿ ಪ್ರಮುಖವಾಗಿರುವುದು ಗ್ಲಾಸ್ ಬ್ರಿಡ್ಜ್ ಅಂದರೆ ಕಾಚದ ಸೇತುವೆ. ಇದು ಸಾಹಸ ಪ್ರಿಯರಿಗೂ ಪ್ರಕೃತಿ ಪ್ರಿಯರಿಗೂ ಅದ್ಭುತ ಅನುಭವ ನೀಡುತ್ತದೆ. ಮಲೆನಾಡಿನ ಪರ್ವತ ಶ್ರೇಣಿಗಳ ಮಧ್ಯೆ ಈ ಗ್ಲಾಸ್ ಸೇತುವೆ ಮೇಲೆ ನಡೆದು ಮುಂದೆ ನೋಡಿದರೆ ಅಚ್ಚುಕಟ್ಟಾದ ಹಸಿರು ನೋಟ, ಕಣಿವೆಗಳು ಮತ್ತು ಕಾಡಿನ ಮಧ್ಯೆ ಸಾಗುವ ತಿರುವು ರಸ್ತೆಗಳು, ಆಲ್ ಇನ್ ಒನ್ ಫ್ರೇಮ್. ಅನನ್ಯ ಅನುಭವಗಳ ವೈಶಿಷ್ಟ್ಯಗಳು. 1. ಗ್ಲಾಸ್ ಫ್ಲೋರ್. ಈ ಸೇತುವೆಯ ತಳಭಾಗವು ಪೂರ್ತಿಯಾಗಿ ಗಾಜಿನಿಂದ ಮಾಡಲ್ಪಟ್ಟಿರುವುದರಿಂದ ನಡಿಗೆ ವೇಳೆ ಕೆಳಗಿನ ತೂಕಡಿಸುವ ನೋಟ ಸ್ಪಷ್ಟವಾಗಿ ಕಾಣುತ್ತದೆ. 2. 360 ದೃಶ್ಯಕೋನ. ಸುತ್ತಲಿನ ಕಾಡು, ಪರ್ವತ, ನದಿಗಳು ಮತ್ತು ಮೋಡಗಳ ನಡುವೆ ನಿಂತ ಅನುಭವ. 3. ಸಾಹಸ ಮತ್ತು ಸೆಲ್ಫಿ ಹಟ್ ಸ್ಪಾಟ್. ದಿಟ್ಟ ಭಕ್ತರಿಗೆ ಮತ್ತು ಸಾಮಾಜಿಕ ಜಾಲತಾಣ ಪ್ರಿಯರಿಗೆ ಇದು ಫೇವರಿಟ್ ತಾಣವಾಗಿದೆ. 4. ಸೌಕರ್ಯಗಳು. ಬ್ರಿಡ್ಜ್ನ ಬಳಿ ಇರುವ ರಿಸಾರ್ಟ್ಗಳು ಅಥವಾ ಪ್ರವಾಸಿ ಕೇಂದ್ರಗಳಲ್ಲಿ ಪಾರ್ಕಿಂಗ್, ಟಿಕೆಟ್ ಕೌಂಟರ್, ಸ್ಮರಣಿಕೆ ಅಂಗಡಿಗಳು ಇತ್ಯಾದಿ ವ್ಯವಸ್ಥೆ ಇದೆ. ಹೆಚ್ಚಿನ ಸ್ಥಳೀಯ ಮಾಹಿತಿ. ಬ್ರಿಡ್ಜ್ ಇರುವ ಸ್ಥಳ:
ಬಹುತೇಕ ಗ್ಲಾಸ್ ಬ್ರಿಡ್ಜ್ಗಳು ಮಡಿಕೇರಿ ನಗರದ ಹೊರವಲಯದಲ್ಲಿರುವ ಖಾಸಗಿ ರಿಸಾರ್ಟ್ಗಳಲ್ಲಿ ನಿರ್ಮಿಸಲ್ಪಟ್ಟಿವೆ. ಉದಾಹರಣೆಗೆ ಅಡ್ವೆಂಚರ್ ರೆಸಾರ್ಟ್ಸ್ ಅಥವಾ ಸ್ಕಿ ವಾಕ್ ರೆಸಾರ್ಟ್ಸ್ ಎನ್ನುವ ಹೆಸರುಗಳಿಂದ ಗೂಗಲ್ ಮ್ಯಾಪ್ನಲ್ಲಿ ಹುಡುಕಬಹುದು. ಸಮೀಪದ ದೊಡ್ಡ ಸ್ಥಳ ಮಡಿಕೇರಿ ಬಸ್ ನಿಲ್ದಾಣದಿಂದ ಕಾರು ಟ್ಯಾಕ್ಸಿಯಿಂದ 20-30 ನಿಮಿಷದ ಪ್ರಯಾಣ. ಅವಕಾಶವಿರುವ ಸೀಸನ್ ನವೆಂಬರ್ ಮೇ ನಡುವೆ. ಉತ್ತಮ ಹವಾಮಾನ, ಕ್ಲಿಯರ್ ವ್ಯೂ. ಅದನ್ನು ಯೂಟ್ಯೂಬ್ ವಿಡಿಯೋಗೆ ತಯಾರಿಸಲು ಟೈಟಲ್ ಐಡಿಯಾಗಳು: 1. ವಾಕಿಂಗ್ ಆನ್ ಗ್ಲಾಸ್ ಇನ್ ದ ಹಿಲ್ಸ್ ಆಫ್ ಮಡಿಕೇರಿ, ಥ್ರಿಲ್ಲಿಂಗ್ ಸ್ಕಿ ಬ್ರಿಡ್ಜ್ ಎಕ್ಸ್ಪೀರಿಯನ್ಸ್. 2. ಫಸ್ಟ್ ಟೈಮ್ ಆನ್ ಗ್ಲಾಸ್ ಬ್ರಿಡ್ಜ್ ಇನ್ ಕೋರ್ಗ್, ಅನ್ರಿಯಲ್ ವ್ಯೂಸ್ ಅಡ್ವೆಂಚರ್. 3. ಮಡಿಕೇರಿ ಗ್ಲಾಸ್ ಬ್ರಿಡ್ಜ್, ಸಾಹಸ, ಸೌಂದರ್ಯ ಮತ್ತು ಭಯವೇ ಒಂದೇ ಜಾಗದಲ್ಲಿ. ಆಟೋವಸಂ. ಟ್ರಾನ್ಸ್ಲೇಟ್ ಫ್ರಮ್ ಕೆನಡಾ. 1-583-500. ಮಡಿಕೇರಿ ಗ್ಲಾಸ್ ಬ್ರಿಡ್ಜ್, ಸಂಪೂರ್ಣ ಕಥೆ ಮತ್ತು ಅನುಭವ. ಮಡಿಕೇರಿ ನಗರವು ಈಗ ನವೀನ ಪ್ರವಾಸಿ ಆಕರ್ಷಣೆಗಳಿಂದ ಕೂಡಿದ್ದು, ಅದರಲ್ಲಿ ಪ್ರಮುಖವಾಗಿರುವುದು ಗ್ಲಾಸ್ ಬ್ರಿಡ್ಜ್ ಅಂದರೆ ಕಾಚದ ಸೇತುವೆ. ಇದು ಸಾಹಸ ಪ್ರಿಯರಿಗೂ ಪ್ರಕೃತಿ ಪ್ರಿಯರಿಗೂ ಅದ್ಭುತ ಅನುಭವವಾಗುತ್ತದೆ. ಮಲೆನಾಡಿನ ಪರ್ವತ ಶ್ರೇಣಿಗಳ ಮಧ್ಯೆ ಈ ಗ್ಲಾಸ್ ಸೇತುವೆಯ ಮೇಲೆ ನಡೆದು ಮುಂದೆ ನೋಡಿದರೆ ಅಚ್ಚುಕಟ್ಟಾದ ಹಸಿರು ನೋಟ, ಕಣಿವೆಗಳು ಮತ್ತು ಕಾಡಿನಲ್ಲಿ ಮಧ್ಯೆ ಸಾಗುವ ತಿರುಗು ರಸ್ತೆಗಳು ಎಲ್ಲವೂ ಒಂದೇ ಚೌಕಟ್ಟಿನಲ್ಲಿ. ಅನನ್ಯ ಅನುಭವಗಳ ವೈಶಿಷ್ಟ್ಯಗಳು: 1. ಗ್ಲಾಸ್ ಫ್ಲೋರ್. ಈ ಸೇತುವೆಯ ತಳಭಾಗವು ಪೂರ್ತಿಯಾಗಿ ಗಾಜಿನಿಂದ ಮಾಡಲ್ಪಟ್ಟಿದೆ. ನಡಿಗೆ ವೇಳೆ ಕೆಳಗಿನ ತೂಕಡಿಸುವ ನೋಟ ಸ್ಪಷ್ಟವಾಗಿ ಕಾಣುತ್ತದೆ. 2. 360 ದೃಷ್ಟಿಕೋನ. ಸುತ್ತಲಿನ ಕಾಡು, ಪರ್ವತ, ನದಿಗಳು ಮತ್ತು ಮೋಡಗಳ ನಡುವೆ ನಿಂತ ಅನುಭವ. 3. ಸಾಹಸ ಮತ್ತು ಸೆಲ್ಫಿ ಹ್ಯಾಟ್ ಸ್ಪಾಟ್. ದಿಟ್ಟ ಭಕ್ತರಿಗೆ ಮತ್ತು ಸಾಮಾಜಿಕ ಜಾಲತಾಣ ಪ್ರಿಯರಿಗೆ ಇದು ಫೇವರಿಟ್ ತಾಣವಾಗಿದೆ. 4. ಸೌಕರ್ಯಗಳು. ಬ್ರಿಡ್ಜ್ನ ಬಳಿ ಇರುವ ರಿಸಾರ್ಟ್ಗಳು ಅಥವಾ ಪ್ರವಾಸಿ ಕೇಂದ್ರಗಳಲ್ಲಿ ಪಾರ್ಕಿಂಗ್, ಟಿಕೆಟ್ ಕೌಂಟರ್, ಸ್ಮರಣಿಕೆ ಅಂಗಡಿಗಳು ಇತ್ಯಾದಿ ವ್ಯವಸ್ಥೆ ಇದೆ. ಹೆಚ್ಚಿನ ಸ್ಥಳೀಯ ಮಾಹಿತಿ. ಬ್ರಿಡ್ಜ್ ಇರುವ ಸ್ಥಳ. ಈಗಾಗಲೇ ಗ್ಲಾಸ್ ಬ್ರಿಡ್ಜ್ಗಳು ಮಡಿಕೇರಿ ನಗರದ ಹೊರವಲಯದಲ್ಲಿರುವ ಖಾಸಗಿ ರಿಸಾರ್ಟ್ಗಳಲ್ಲಿ ನಿರ್ಮಿಸಲಾಗಿದೆ. ಉದಾಹರಣೆಗೆ ಸಾಹಸ ರೆಸಾರ್ಟ್ಗಳು ಅಥವಾ ಸ್ಕೈವಾಕ್ ರೆಸಾರ್ಟ್ಗಳು ಎಂಬ ಹೆಸರುಗಳಿಂದ ಗೂಗಲ್ ಮ್ಯಾಪ್ನಲ್ಲಿ ಹುಡುಕಬಹುದು. ಸಮೀಪದ ದೊಡ್ಡ ಸ್ಥಳ ಮಡಿಕೇರಿ ಬಸ್ ನಿಲ್ದಾಣದಿಂದ ಕಾರು ಟ್ಯಾಕ್ಸಿಯಿಂದ 20-30 ನಿಮಿಷದ ಪ್ರಯಾಣ. ಅವಕಾಶವಿರುವ ಸೀಸನ್ ನವೆಂಬರ್ ಮೇ ನಡುವೆ. ಉತ್ತಮ ಹವಾಮಾನ, ಕ್ಲಿಯರ್ ವ್ಯೂ. ಮಡಿಕೇರಿ ಗ್ಲಾಸ್ ಬ್ರಿಡ್ಜ್, ಸಾಹಸ ಮತ್ತು ನೈಸರ್ಗಿಕ ವೈಭವದ ಸಂಯೋಜನೆ. ಕೊಡಗು ಜಿಲ್ಲೆ ಮಡಿಕೇರಿ ನಗರದ ಸಮೀಪದಲ್ಲಿರುವ ಈ ಗ್ಲಾಸ್ ಬ್ರಿಡ್ಜ್ ಒಂದು ಹೊಸ ಸಾಹಸ ತಾಣವಾಗಿ ಬೆಳೆದಿದ್ದು, ಮಲೆನಾಡಿನ ನಿಸರ್ಗದ ಜೊತೆಗೆ ವಿಶಿಷ್ಟ ಅನುಭವವನ್ನು ನೀಡಲಾಗಿದೆ. ಇದು ಕೇವಲ ನೋಟದ ಆನಂದವಲ್ಲ, ನಿಮಗೆ ರೋಮಾಂಚನ, ಆತ್ಮವಿಶ್ವಾಸ ಮತ್ತು ನೆನಪಾಗಿ ಉಳಿಯುವ ಅನುಭವವನ್ನು ನೀಡಲಾಗಿದೆ. ಅದರ ರಚನೆ ಮತ್ತು ವಿನ್ಯಾಸ ವಿಶೇಷತೆಗಳು: ಬೃಹತ್ ಗಾಜಿನ ತಳಮಟ್ಟ. ಕಠಿಣ ಗಾಜಿನಿಂದ ನಿರ್ಮಿಸಲಾದ ಈ ಸೇತುವೆ ಭದ್ರತೆಯ ದೃಷ್ಟಿಯಿಂದ ಬಹುಶಃ 3 ಅಥವಾ 4 ಲೇಯರ್ ಟಫೆಂಡ್ ಗ್ಲಾಸ್ನಿಂದ ಮಾಡಲ್ಪಟ್ಟಿದೆ. ಇದು 100% ಸುರಕ್ಷಿತವಾಗಿದೆ. ಹೈವೇ ವಾಕ್ವೇ. ಹೈಲೈನ್ ವಾಕ್ವೇ ಸೇತುವೆಯ ಎತ್ತರದ ಭಾಗವು ಕಣಿವೆಗಳ ನಡುವೆ ಪಾಯಿಯಾಗಿ ಸೂಚಿಸುವ ನಡಿಗೆ ಕೂಡ ಉತ್ಸಾಹ ಉಂಟುಮಾಡುತ್ತದೆ. ಪರಿಸರ ಸ್ನೇಹಿ ನಿರ್ಮಾಣ. ಮರ, ಕಾಡು ಮತ್ತು ನೈಸರ್ಗಿಕ ಸಂರಚನೆಗಳಿಗೆ ಹಾನಿಯಿಲ್ಲದೆ ರಚನೆಯಾಗಿದೆ. ಅಲ್ಲಿ ಏನು ಮಾಡಬಹುದು? 1. ಸ್ಕೈವಾಕ್ ನಡಿಗೆ. ಗಾಜಿನ ಮೇಲೆ ನಡೆದು ಭೂಮಿಯ ಗಂಭೀರ ನೋಟವನ್ನು ಅನುಭವಿಸಬಹುದು. 2. ಫೋಟೋಶೂಟ್ ಸೆಲ್ಫಿ ತಾಣ. ಪವಿತ್ರ ಸ್ಮರಣೆಗಳಿಗಾಗಿ ನೀವು ಇಲ್ಲಿ ಬಹುಪಾಲು ಅಪೂರ್ವ ಫೋಟೋಗಳನ್ನು ಕ್ಲಿಕ್ ಮಾಡಬಹುದು. 3. ಸೂರ್ಯಾಸ್ತದ ವೀಕ್ಷಣೆ. ಸಂಜೆಯ ಸಮಯದಲ್ಲಿ ಮಳೆಯ ಮಬ್ಬು ಕವಿದ ಕಾಡಿನ ನಡುವೆ ಸೂರ್ಯಾಸ್ತನೋಳವನ್ನು ನೋಡುವುದು ದೈವಿಕ ಅನುಭವ. 4. ಪರಿಸರ. ಸುತ್ತಮುತ್ತಲಿನ ಪ್ರಕೃತಿ ಜಾಡು, ಸೇತುವೆಗಳು, ವಾಕಿಂಗ್ ಟ್ರೈಲ್ಸ್ ಮತ್ತು ಟ್ರೀ ಟಾಪ್ ನೋಟದ ಹಗ್ಗದ ಸೇತುವೆಗಳು ಕೂಡಿವೆ. ಹೇಗೆ ತಲುಪುವುದು? ಹತ್ತಿರದ ನಗರ ಮಡಿಕೇರಿ 4-6 ಕಿಮಿ ದೂರದಲ್ಲಿ ಖಾಸಗಿ ರಿಸಾರ್ಟ್ನಲ್ಲಿ ಸ್ಥಾಪಿತವಾಗಿದೆ. ಹತ್ತಿರದ ಬಸ್ ನಿಲ್ದಾಣ ಮಡಿಕೇರಿ ಬಸ್ ಸ್ಟ್ಯಾಂಡ್. ಬಸ್, ಟ್ಯಾಕ್ಸಿ, ಖಾಸಗಿ ವಾಹನ ಮಡಿಕೇರಿ ನಗರದಿಂದ ಸುಲಭವಾಗಿ ಬಂದು ತಲುಪಬಹುದು. ಸಂಕೇತಿಸಿ ಹುಡುಕಲು ಗೂಗಲ್ ಮ್ಯಾಪ್ಸ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ಮಡಿಕೇರಿ ಅಥವಾ ಸ್ಕಿ ವಾಕ್ ಕೋರ್ಗ್ ಎಂದು ಹುಡುಕಿ. ಪ್ರವೇಶ ದರಗಳು: ವಯಸ್ಕ ₹100 ₹300 ತಾಣದ ಪ್ರಕಾರ ಬದಲಾಗುವುದು. ಮಕ್ಕಳು ₹50 ₹150. ಕ್ಯಾಮೆರಾ ಶುಲ್ಕ. ಕೆಲವು ಕಡೆಗಳಲ್ಲಿ ಹೆಚ್ಚಾಗಿ ಕ್ಯಾಮೆರಾ ಅಥವಾ ಡ್ರೋನ್ ಬಳಸಲು ವಿಶೇಷ ಅನುಮತಿ ಬೇಕಾಗಬಹುದು. ಉತ್ತಮ ಸಮಯ ಮತ್ತು ಫಲಿತಾಂಶ: ಅಕ್ಟೋಬರ್ ಮೇ. ಸುಂದರ ಹವಾಮಾನ, ಮಂಜುಬಾರಿದ ಹಸಿರು ನೋಟ. ಮಳೆಗಾಲದಲ್ಲಿ ಸೇತುವೆ ಚಿಕ್ಕ ಮಟ್ಟದಲ್ಲಿ ಮುಚ್ಚುವ ಸಾಧ್ಯತೆ ಇದೆ, ಸುರಕ್ಷತಾ ಕಾರಣಕ್ಕಾಗಿ. ವಿಶೇಷ ಉತ್ಸವಗಳು, ಕಾರ್ಯಕ್ರಮಗಳು. ವರ್ಷಾಂತ್ಯದ ಆಚರಣೆಗಳು ಡಿಸೆಂಬರ್, ಜನವರಿ, ನ್ಯೂ ಇಯರ್ ಹಾಗೂ ಕ್ರಿಸ್ಮಸ್ ಸಮಯದಲ್ಲಿ ಬೆಳಕಿನ ಅಲಂಕಾರ, ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತವೆ.
ವಾರಾಂತ್ಯದ ಈವೆಂಟ್ಗಳು. ಕೆಲವೊಮ್ಮೆ ಸ್ಥಳೀಯ ಬ್ಯಾಂಡ್ ಅಥವಾ ಡಿಜೆಗಳಿಂದ ಕಲೆ ಹಾಕುವ ಕಾರ್ಯಕ್ರಮಗಳು ಸಹ ಇರುತ್ತವೆ. ಖಾಸಗಿ ರಿಸಾರ್ಟ್ ಅವಲಂಬಿತ. ಯೂಟ್ಯೂಬ್ ವಿಡಿಯೋವಿಗಾಗಿ ಪ್ರಸ್ತಾಪನೆ, ಸ್ಕ್ರಿಪ್ಟ್ ಪರಿಚಯ. ನೀವು ಈ ಹೊತ್ತಿನಲ್ಲಿ ಮಲೆನಾಡಿನಲ್ಲಿ ಗಾಜಿನ ಮೇಲೆ ಅನುಭವ ಮಾಡಿದ್ದೀರಾ? ಇಲ್ಲಿದ್ದರೆ ಈ ವ್ಲಾಗ್ ನಿಮಗಾಗಿ. ನಾನು ಬರುವೆ ಮಡಿಕೇರಿ ಗ್ಲಾಸ್ ಬ್ರಿಡ್ಜ್ಗೆ. ಇಲ್ಲಿ ನದಿ, ಕಾಡು, ಹಿಮ್ಮೆಟ್ಟಿದ ಪರ್ವತಗಳ ನಡುವೆ ಪಕ್ಕದ ಗಾಜಿನ ಮೇಲೆ ನಡೆದರೆ ಎಷ್ಟೊಂದು ಉತ್ಸಾಹ. ಬನ್ನಿ ನಾವೇ ನೋಡಿ.